Good morning, everyone. Myself, Nagendra Kumar, Assistant Professor of Sociology, Government Degree College, KR Nagar, Mysore. Today, I'm going to discuss about an important topic, introduction to Herbert Spencer, who is also called as second father of sociology because of his contribution to the field of the subject, which is meant for fourth semester BA students of University of Mysore. The title of the paper is called as Pioneers of Sociology. ಸಮಾಜಶಾಸ್ತ್ರದ ಆಚಾರ್ಯರು ಅಥವಾ ಮೂಲ ಪುರುಷರು ಅಂತ ಹೇಳಿ ಕರೀತಾರೆ. ಹರ್ಬರ್ಟ್ ಸ್ಪೆನ್ಸರ್ ಇಸ್ ಅ ಬ್ರಿಟಿಷ್ ಸೋಷಿಯಲ್ ಥಿಂಕರ್. ಅವರು ಬ್ರಿಟನ್ನ ಮೂಲದವರು. ಈ ವಾಸ್ ದಿ ಫಸ್ಟ್ ಎವಲ್ಯೂಷನಿಸ್ಟ್ ಹು ಡೆವಲಪ್ಡ್ ಡಾರ್ವಿನಿಯನ್ ಎವಲ್ಯೂಷನಿಸಮ್ ಇನ್ ದ ಸೊಸೈಟಿ. ಅಂದರೆ ಡಾರ್ವಿನ್ ಸಿದ್ಧಾಂತ ಏನಿತ್ತು ಅದನ್ನು ಆಧಾರವಾಗಿ ಇಟ್ಕೊಂಡು ಅವರೇನು ಮಾಡ್ತಾರೆ, ಸಮಾಜ ಬೆಳವಣಿಗೆಯ ಪರಿಯನ್ನು, ವಿಶ್ಲೇಷಣೆಯನ್ನು ಅವರಿಲ್ಲಿ ಮಾಡ್ತಾರೆ. ಈ ಅಸ್ಯೂಮ್ಡ್ ಎ ಸೊಸೈಟಿ ಈಸ್ ಎ ಸೆಟ್ ಆಫ್ ಡಿಫ್ರೆಂಟ್ ಪಾರ್ಟ್ಸ್. ಅವ್ರ ಪ್ರಕಾರ ಸಮಾಜ ಅಂತಕ್ಕಂಥದ್ದು ಬೇರೆ ಬೇರೆ ಭಾಗಗಳ ಒಂದು ಸಮುಚ್ಚಯ ಅದು. ಈ ಕಂಪೇರ್ಡ್ ದ ಸೊಸೈಟಿ ವಿತ್ ಅ ಬಯಾಲಜಿಕಲ್ ಆರ್ಗನಿಸಮ್ಸ್. ಅವರು ಸಮಾಜವನ್ನು ಈ ಜೀವಿಗಳಿಗೆ ಹೋಲಿಕೆಯನ್ನು ಮಾಡ್ತಾರೆ. ಇಟ್ ಫಂಕ್ಷನ್ಸ್ ಇನ್ ದ ಸೇಮ್ ವೇ ಆ್ಯಸ್ ಬಯಾಲಜಿಕಲ್ ಆರ್ಗನಿಸಮ್ ಡಸ್. ಅಂದರೆ ಜೀವಿಗಳು ಹೇಗೆ ಹುಟ್ಟು ಬೆಳವಣಿಗೆ ಸಾವು, ಹೀಗೆ ಮೂರು ಹಂತಗಳನ್ನು ಅದು ಘಟಿಸಿ ಹೋಗ್ತದೋ ಅದೇ ರೀತಿಯಲ್ಲಿ ಸಮಾಜವೂ ಕೂಡ ಮೂರು ಹಂತದಲ್ಲಿ ಬೆಳವಣಿಗೆಯನ್ನು ಆಗ್ತದೆ ಅಂಥೇಳಿ ಹೇಳೋ ಪ್ರಯತ್ನಗಳನ್ನು ಮಾಡ್ತಾರೆ. ಆ್ಯಂಡ್ ಈ ರೋಟ್ ಮೆನಿ ಬುಕ್ಸ್ ರಿಗಾರ್ಡಿಂಗ್ ಸೋಶಾಲಜಿ ಅಂಡ್ ಆಲ್ಸೋ ದ ಕಾನ್ಸೆಪ್ಟ್ ಆಫ್ ಸೊಸೈಟಿ. ಸಮಾಜ ಹೇಗೆ ಬೆಳವಣಿಗೆ ಆಯಿತು ಅಂತ ಹೇಳಲಿಕ್ಕೆ ಹೊರಟಂಥ ಸಂದರ್ಭದಲ್ಲಿ ದ ಟರ್ಮ್ಸ್ ಆಫ್ ದರ್ ಎನ್ ಎವಲ್ಯೂಷನರಿ ಸ್ಟೇಜ್, ಅಂದರೆ ಅವು ವಿಕಾಸ ಹೇಗಾಯಿತು, ಅದರ ಹಂತಗಳು ಹೇಗಿತ್ತು ಅಂತಂದರೆ, ಸ್ಪೆನ್ಸರ್ ಅರೇಂಜ್ಡ್ ಸೊಸೈಟೀಸ್ ಇನ್ ಎ ಸೀರೀಸ್ ಆ್ಯಸ್ ಸಿಂಪಲ್, ಸರಳವಾಗಿ, ಮತ್ತು ಕಾಂಪೌಂಡ್ ಸಂಯುಕ್ತ ಸಮಾಜ, ಡಬಲ್ ಕಾಂಪೌಂಡ್ ಅಂದರೆ ಸಂಯುಕ್ತ ಸಮಾಜ, ಆ್ಯಂಡ್ ಟ್ರಿಬಲ್ ಕಾಂಪೌಂಡ್ ಅಕಾರ್ಡಿಂಗ್ ಟು ದ ಡಿಗ್ರಿ ಆಫ್ ಸ್ಟ್ರಕ್ಚರಲ್ ಕಾಂಪ್ಲೆಕ್ಸಿಟಿ, ಅಂದರೆ ಬಹು ಸಂಯುಕ್ತ ಸಮಾಜ ಅಂಥೇಳಿ ನಾವು ಅದರ ವಿಶ್ಲೇಷಣೆಯನ್ನು ನಾವು ಮಾಡ್ತೀವಿ. ಅಂದರೆ ಒಂದು ದಿನ ಕಳೆದಂತೆ ಸಮಾಜದ ಉಗಮ ಸರಳತೆಯಿಂದ ಪ್ರಾರಂಭಿಸಿ ಸಂಕೀರ್ಣತೆಗೆ ಹೋಗಿ ಅಲ್ಲಿಂದ ಮತ್ತೆ ಅದು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಅದು ಬೆಳವಣಿಗೆಯನ್ನು ಹೊಂದತಕ್ಕಂಥದ್ದಾಗಿದೆ. He distinguished between simple societies which were headless, those with the occasional headship, those with the unstable headship, and those with the stable headship. Compound and doubly compound societies were classified in terms of the complexity of their political organization. Similarly, various types of societies were ranked according to the evolution of their modes of settlement. ಅದು ಹೇಗಿರುತ್ತೆ ಅದು ಆ ಆಧಾರದ ಮೇಲೆ ಸಮಾಜ ಅಭಿವೃದ್ಧಿ ಆಗುತ್ತೆ ಅಂಥೇಳಿ. ವೆದರ್ ನೋಮ್ಯಾಡಿಕ್ ಅಥವಾ ಒಂದು ಸಣ್ಣ ಸಮಾಜ, ಅಲೆಮಾರಿ ಸಮಾಜ ಆಗ್ಬೋದು, ಸೆಮಿ ಸೆಟಲ್ಡ್ ಅಂದರೆ ಆಗ್ತಾನೆ ಅಲೆಮಾಲಿ ಅಂತೇಳಿ ಕರಿತೀವಿ. ಸೆಟಲ್ಡ್ ಅಂದರೆ ಒಂದು ಕಡೆ ಬಂದು ನೆಲೆ ನಿಂತಹ ಸಮಾಜ ಆಗ್ಬೋದು. ಒಟ್ಟಾರೆಯಾಗಿ ಸೊಸೈಟೀಸ್ ಜನರಲಿ ವರ್ ಸೆಟ್ ಟು ಇವಾಲ್ವ್ ಫ್ರಮ್ ಸಿಂಪಲ್ ಟು ಕಾಂಪೌಂಡ್. ಅಂದರೆ ಯಾವುದೇ ಒಂದು ಸಮಾಜ ಸರಳ ರೀತಿಯಲ್ಲಿ ಪ್ರಾರಂಭವಾಗಿ ಕೊನೆಗೆ ಸಂಯುಕ್ತ ಮತ್ತು ಬಹು ಸಂಯುಕ್ತ ಸಮಾಜವಾಗಿ ಬೆಳೀತದೆ. ಅಂದರೆ ಒಂದೇ ದಿವಸಕ್ಕೆ ಯಾವುದೂ ಕೂಡ ಆಗೋದಿಲ್ಲ ಅನ್ನೋ ಅರ್ಥದಲ್ಲಿ ಅಲ್ಲಿ ಗ್ರಹಿಕೆ. Set to evolve from simple to compound and doubly compound structures through necessary stages. The stages of compounding and recompounding have to be passed through succession. ಒಂದಾದ ನಂತರ ಅದು ಒಂದು ಬರುತ್ತೆ ಅಂತೇಳಿ. In addition to this classification of societies by their degree of complexity, ಅಂದರೆ ಅದು ಯಾವ ಒಂದು ಅರ್ಥದಲ್ಲಿ ಅದು ಸಂಕೀರ್ಣವಾಗಿರುತ್ತೋ ಅದರ ಆಧಾರದ ಮೇಲೆಯೇ ಸಂಕೀರ್ಣತೆಯನ್ನು ಆಧರಿಸಿ ಆ ಸಮಾಜ ಅದನ್ನು ನಾವು ಸರಳ ಸಮಾಜ, ಸಂಯುಕ್ತ ಸಮಾಜ, ದ್ವಿಸಂಯುಕ್ತ ಸಮಾಜ ಅಂತೇಳಿ, ಬಹು ಸಂಯುಕ್ತ ಸಮಾಜ ಅಂತೇಳಿ ವಿಭಾಗ ಮಾಡಬಹುದು ಅಂತೇಳಿ ಸ್ಪೆನ್ಸರ್ ಹೇಳ್ತಾರೆ. ಸ್ಪೆನ್ಸರ್ ಪ್ರಪೋಸ್ ಅನದರ್ ಬೇಸಿಸ್ ಫಾರ್ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಟೈಪ್ಸ್ ಆಫ್ ಸೊಸೈಟೀಸ್. ಅಂದರೆ ಸಮಾಜದ ಬೆಳವಣಿಗೆ ಬಗ್ಗೆ ಇನ್ನೊಂದು ಅವರು ಉಲ್ಲೇಖವನ್ನು ಕೊಡ್ತಾರೆ. ಇನ್ ದೇರ್ ಅದರ್ ಸ್ಕೀಮ್ ಆಫ್ ಫೋಕಸ್ ಇಸ್ ಆನ್ ಟೈಪ್ ಆಫ್ ಇಂಟರ್ನಲ್ ರೆಗ್ಯುಲೇಷನ್ಸ್ ವಿದಿನ್ ದ ಸೊಸೈಟಿ. ಅಂದರೆ ಸಮಾಜದ ಒಳಗೆ ಇರ್ತಕ್ಕಂಥ ಒಂದು ಆಂತರಿಕವಾದಂಥ ಒಂದು ನೀತಿ ನಿಯಮಗಳು, ಅದಾಧಾರದ ಮೇಲೆ ಕೂಡ ಸಮಾಜ ಬೆಳವಣಿಗೆ ಆಗುತ್ತೆ. ಟು ಡಿಸ್ಟಿಂಗ್ವಿಶ್ ಬಿಟ್ವೀನ್ ವಾಟ್ ಈ ಕಾಲ್ಡ್ ಮಿಲಿಟೆಂಟ್ ಆ್ಯಂಡ್ ಇಂಡಸ್ಟ್ರಿಯಲ್ ಸೊಸೈಟಿ ಅಂತ ಹೇಳಿ ಕರೀತಾರೆ. ಅಂದರೆ ಮಿಲಿಟೆಂಟ್ ಅಂದರೆ ಒಂದು ಸೈನಿಕ ಸಮಾಜ ಕೂಡ ಅಲ್ಲಿ ಬೆಳವಣಿಗೆ ಆಯಿತು, ಮತ್ತೊಂದು ಕೈಗಾರಿಕಾ ಸಮಾಜ ಬೆಳವಣಿಗೆ ಆಯಿತು ಅಂತ ಹೇಳುವ ಅರ್ಥವನ್ನು ಅವರು ಕೊಟ್ಟಿದ್ದಾರೆ. ಸ್ಪೆನ್ಸರ್ ಯೂಸ್ಡ್ ಆ್ಯಸ್ ಅ ಬೇಸಿಸ್ ಎ ಡಿಫರೆನ್ಸ್ ಇನ್ ಸೋಷಿಯಲ್ ಆರ್ಗನೈಸೇಷನ್ ಬ್ರಾಟ್ ಅಬೌಟ್ ಥ್ರೂ ಫಾರ್ಮ್ಸ್ ಆಫ್ ಸೋಷಿಯಲ್ ರೆಗ್ಯುಲೇಷನ್. With peaceful relations come relatively weak and a diffuse system of internal regulations. ಅಂದರೆ ಒಂದು ಶಾಂತಿಯುತವಾದಂಥ ಒಂದು ಯಾವುದೇ ಒಂದು ಸಂಬಂಧಗಳೇನಾಗುತ್ತೆ ಅದು ರಿಲೇಟಿವ್ಲಿ ಅದಕ್ಕೆ ಏನಾಗುತ್ತೆ ಅಂದರೆ ಅದು ವೀಕ್ ಆ್ಯಂಡ್ ಡಿಫ್ಯೂಸ್ ಮಾಡುತ್ತೆ ಅಂತೇಳಿ. With militant relations come coercive
ಆ್ಯಂಡ್ ಸೆಂಟ್ರಲೈಸ್ ಕಂಟ್ರೋಲ್ಸ್. ಸೈನಿಕ ಸಮಾಜದಲ್ಲಿ ಏನಾಗುತ್ತೆ ಅಂತಂದರೆ ಅದು ಯಾವುದೋ ಒಂದು ವ್ಯಕ್ತಿಯ ಮೂಲಕವಾಗಿ ಅದು ಕೇಂದ್ರೀಕೃತವಾಗಿರುತ್ತೆ, ಹತೋಟಿಯಲ್ಲಿರುತ್ತೆ. ದ ಕ್ಯಾರೆಕ್ಟರಿಸ್ಟಿಕ್ಸ್ ಟ್ರೇಟ್ ಆಫ್ ಮಿಲಿಟೆಂಟ್ ಸೊಸೈಟೀಸ್ ಇಸ್ ಕಂಪಲ್ಷನ್. ಅಂದರೆ ಅಲ್ಲಿ ಏನಾಗಿರುತ್ತೆ, ಮಿಲಿಟೆಂಟ್ ಸೊಸೈಟಿಯಲ್ಲಿ ನಿಮ್ಮ ಸೈನಿಕ ಸಮಾಜದಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಕೆಲವೊಂದು ಗುಣಲಕ್ಷಣಗಳು ಅದು ಕಡ್ಡಾಯವಾಗಿ ನಾವು ಅಲ್ಲಿ ಗುರುತಿಸ್ತೀವಿ. ದ ಇಂಡಸ್ಟ್ರಿಯಲ್ ಟೈಪ್ ಆಫ್ ಸೊಸೈಟಿ ಇನ್ ಕಾಂಟ್ರಾಸ್ಟ್ ಈಸ್ ಬೇಸ್ಡ್ ಆನ್ ವಾಲಂಟರಿ ಕೋಆಪರೇಷನ್ ಅಂಡ್ ಇಂಡಿವಿಜುವಲ್ ಸೆಲ್ಫ್ ರೆಸ್ಟ್ರೈನ್ ಅಂತೇಳಿ ಅವ್ರು ಕರೀತಾರೆ. Spencer uses his evolutionary theory to trace the movement of simple to compounded societies and form militant to industrial societies. ಅದನ್ನು ಹೇಳಿದಾಗೆ ಸರಳ ಸಮಾಜದಿಂದ ಒಂದು ಬಹುಸಂಯುಕ್ತ ಸಮಾಜವನ್ನು ಮತ್ತು ಸೈನಿಕ ಸಮಾಜದಿಂದ ಒಂದು ಕೈಗಾರಿಕಾ ಸಮಾಜ ಅದು ಬೆಳವಣಿಗೆ ಹೊಂದುತ್ತೆ ಅಂತೇಳಿ. ಅಂದರೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯ, ಧಾರ್ಮಿಕ ಕ್ಷೇತ್ರಗಳು ಕೂಡ ಬದಲಾವಣೆ ಆಯಿತು ಅಂತೇಳಿ. It also evolves from military societies dominated by conflict and a coercive regulative system to industrial societies characterized by harmony and a sustaining system of ಡಿಸೆಂಟ್ರಲೈಸ್ಡ್ ರೂಲ್. ಅಂದರೆ ವಿಕೇಂದ್ರೀಕೃತವಾದಂತಹ ನಿಯಮಗಳ ಆಧಾರದ ಮೇಲೆ ಮತ್ತು ಹಾರ್ಮನಿ ಅಂದರೆ ಪರಸ್ಪರ ಸಾಮರಸ್ಯದ ಆಧಾರದ ಮೇಲೆ ಕೂಡ ಅಲ್ಲೇನಾಯಿತು ಅಂತಂದರೆ ಕೈಗಾರಿಕಾ ಸಮಾಜ ಕೂಡ ಉದ್ಭವ ಆಗುತ್ತೆ. ಮತ್ತೊಂದು ಅಂಶ ಇಲ್ಲಿ ಏನಂತಂದರೆ ಸ್ಪೆನ್ಸರ್ ಥಾಟ್ಸ್ ದ ಸೊಸೈಟಿ ದಟ್ ಈ ವಾಸ್ ಲಿವಿಂಗ್ ಇನ್ ವಾಸ್ ಎ ಹೈಬ್ರಿಡ್ ಸೊಸೈಟಿ. ಅಂದರೆ ಅದು ಸಂಸ್ಕರಿಸಿದ ಸಮಾಜ, ಅಂದರೆ ಟ್ಯೂನ್ ಆಗಿರ್ತಕ್ಕಂಥ ಒಂದು ಸಮಾಜದಲ್ಲಿ ನಾವಿದ್ದೇವೆ ಅನ್ನುವ ಉಲ್ಲೇಖವನ್ನು ಅವ್ರು ಕೊಡ್ತಾರೆ. Exhibiting traits of both military and industrial societies. Although he ultimately hoped society in general would progress towards a state of industry, he recognized that regression to a militant state was possible ಅನ್ನೋ ಅರ್ಥವನ್ನು ಹೇಳ್ತಾರೆ. ಹರ್ಬರ್ಟ್ ಸ್ಪೆನ್ಸರ್ ಬಗ್ಗೆ ಹೇಳೋದಾದರೆ ಅವರು 1820 ಅವರು ಬ್ರಿಟನ್ನಲ್ಲಿ ಜನ್ಮ ತಾಳ್ತಾರೆ. ಇಂಗ್ಲೀಷ್ ಫಿಲಾಸಫರ್, ಬಯಾಲಜಿಸ್ಟ್, ಆಂಥ್ರೋಪಾಲಜಿಸ್ಟ್ ಆ್ಯಂಡ್ ಸೋಷಿಯಾಲಜಿಸ್ಟ್ ಅವರು. ಅಂದರೆ ಅವರು ಜೀವವಿಜ್ಞಾನಿ ಹೌದು, ಮಾನವಶಾಸ್ತ್ರವನ್ನು ಅದನ್ನ ಅರ್ಥ ಮಾಡ್ಕೊಂಡಂಥವ್ರು ಆಗ್ಬೋದು, ಸಮಾಜಶಾಸ್ತ್ರವನ್ನು ಅರ್ಥ ಮಾಡ್ಕೊಂಡಂಥವ್ರು ಆಗ್ಬೋದು. ಅವರ ಒಂದು ಕಾನ್ಸೆಪ್ಟ್ ಏನು ಹೈಪೋಥಿಸಿಸ್ ಆಫ್ ಸೋಷಿಯಲ್ ಡಾರ್ವಿನಿಸಮ್ ಇತ್ತು ಅಂತ, ಅಂದರೆ ಡಾರ್ವಿನ್ ಸಿದ್ಧಾಂತ ಏನಿತ್ತು ಅದನ್ನು ಅವರು ಆಧಾರವಾಗಿ ಎಲ್ಲ ಕಡೆ ಕೂಡ ತಗೊಂಡಿದ್ದಾರೆ. ಆ್ಯಂಡ್ ಸರ್ವೈವಲ್ ದಿ ಫಿಟ್ಟೆಸ್ಟ್, ಅಂದರೆ ಅವರು ಡಾರ್ವಿನ್ ಹೇಳಿದ್ದೇನು ಅಂತಂದರೆ ಯಾವ ಜೀವಿಗಳು ಸಮಾಜಕ್ಕೆ ತಡೆದುಕೊಳ್ಳುವ, ಅಂದರೆ ಒಂದು ಒತ್ತಡವನ್ನು, ಅಂದರೆ ಒಂದು ಫೋರ್ಸನ್ನು ತಡೆದುಕೊಳ್ಳುವ ಸಂದರ್ಭದಲ್ಲಿ ಅದು ಸಕ್ಸಸ್ ಆದರೆ ತಾನಾಗಿ ಅವ್ರು ಉಳ್ಕೊಳ್ತಾರೆ ಅಂತಂದರೆ ಯಾರು ಸ್ಟ್ರಾಂಗ್ ಇರ್ತಾರೋ ಅವ್ರು ಉಳ್ಕೊಳ್ತಾರೆ. ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್. ಆಲ್ಸೋ ವಿಚ್ ಕಾಯಿಂಡ್ ಇನ್ ಪ್ರಿನ್ಸಿಪಲ್ಸ್ ಆಫ್ ಬಯಾಲಜಿ ಆಫ್ಟರ್ ರೀಡಿಂಗ್ ಚಾರ್ಲ್ಸ್ ಡಾರ್ವಿನ್ ಆನ್ ದಿ ಆರಿಜಿನ್ ಆಫ್ ಸ್ಪೀಷೀಸ್. ಅಂದರೆ ಜೀವಿಗಳ ಒಂದು ಉಗಮವನ್ನು ಅವರು ಉಲ್ಲೇಖ ಮಾಡುವಾಗ ಅವರು ಸಮಾಜ ಹೇಗಾಯಿತು ಅನ್ನೋದು ಇದೇ ಬೇಸಾಗಿ ಇಟ್ಕೊಳ್ತಾರೆ. ದ ಟರ್ಮ್ ಸ್ಟ್ರಾಂಗ್ಲಿ ಸಜೆಸ್ಟ್ ನ್ಯಾಚುರಲ್ ಸೆಲೆಕ್ಷನ್, ಅಂದರೆ ಯಾವುದೋ ಸ್ವಾಭಾವಿಕವಾದ ಆಯ್ಕೆಯ ಮೂಲಕವೇ ಸಮಾಜ ಬೆಳೆದಿರ್ತಕ್ಕಂಥದ್ದು ಅಂತೇಳಿ, ಜೀವಿ ಬೆಳೆದಿರ್ತಕ್ಕಂಥದ್ದು, ಅದನ್ನು ಇವರಿಗೆ ಆಧಾರವಾಗಿ ತಗೊಳ್ತಾರೆ. ಸ್ಪೆನ್ಸರ್ ಸಾ ಎವಲ್ಯೂಷನ್ ಆಸ್ ಎಕ್ಸ್ಟೆಂಡಿಂಗ್ ಇನ್ ಟು ದಿ ಲಿಮ್ಸ್ ಆಫ್ ಸೋಷಿಯಾಲಜಿ ಆ್ಯಂಡ್ ಎಥಿಕ್ಸ್. ಸೊ ಈ ಆಲ್ಸೋ ಸಪೋರ್ಟೆಡ್ ಬೈ ಲಮಾರ್ಕಿನಿಸಮ್ ಅಂತ ಹೇಳಿ ಕೂಡ ಕರಿತೀವಿ. ಅವರು ಈ ಎವಲ್ಯೂಷನ್ನ ಒಂದು ಪ್ರೋಗ್ರೆಸಿವ್ ಡೆವಲಪ್ಮೆಂಟ್ ಆಗಿ ಫಿಸಿಕಲ್ ವರ್ಲ್ಡಲ್ಲೇ ಬಯಾಲಜಿಕಲ್ ವರ್ಲ್ಡ್ ಆರ್ಗನಿಸಮ್ಸಲ್ಲಿ ಅವರು ನೋಡ್ತಾರೆ. ಹ್ಯೂಮನ್ ಮೈಂಡ್ ಕೂಡ ಅದೇ ಥರ ಸಂಸ್ಕೃತಿ ಎಲ್ಲವೂ ಕೂಡ ಅಲ್ಲಿ ಡೆವಲಪ್ ಆಗುತ್ತೆ ಅಂಥೇಳಿ. ಮತ್ತು ಅದು ಬೇರೆ ಬೇರೆ ವಿಷಯಗಳು ಕೂಡ ಅದು ಅದಕ್ಕೆ ಸಮ್ಮಿಲನ ಆಗಿದೆ. ಎಥಿಕ್ಸ್ ಆಗ್ಬೋದು, ರಿಲಿಜನ್ ಆಗ್ಬೋದು, ಆಂಥ್ರೋಪಾಲಜಿ, ಇಕನಾಮಿಕ್ಸ್, ಪೊಲಿಟಿಕಲ್ ಥಿಯರಿ, ಫಿಲಾಸಫಿ, ಲಿಟ್ರೇಚರ್, ಆಸ್ಟ್ರಾನಮಿ, ಬಯಾಲಜಿ, ಸೋಷಿಯಾಲಜಿ, ಸೈಕಾಲಜಿ, ಹೀಗೆ. So during his lifetime, he achieved a tremendous authority, mainly in English-speaking academia. The only other English philosopher to have achieved anything like such widespread popularity was Bertrand Russell. He was born in 20th century. Spencer was the single most famous European intellectual in the closing decades of the 19th century, but his influence declined sharply after 1900. Who now reads Spencer asked Talcott Parsons. ಈಗ ಅವರು ಅದನ್ನು ವಿಮರ್ಶೆಗೆ ಒಳಪಡಿಸಿದ್ರೆ ಟಾಲ್ಕಾರ್ ಪಾರ್ಸನ್ ಕೂಡ ಅದನ್ನು ಅವ್ರು ಹೇಳ್ತಾರೆ, ಈಗ ಯಾರು ಸ್ಪೆನ್ಸರ್ನ ಓದ್ತಾರೆ ಅಂತ. ಇರಲಿ, ಅದೊಂದು ಕಡೆ. ಆದರೆ ಸ್ಪೆನ್ಸರ್ ಅವರ ಈ ಒಂದು ಸಮಾಜ ಬೆಳವಣಿಗೆಯ ಪರಿಯನ್ನು ಅವರು ಸಿಂಪಲ್ ಟು ಕಾಂಪೌಂಡ್ ಸೊಸೈಟೀಸ್ ಅಂತ ಹೇಳ್ತಾರಲ್ಲ, ಅದು ಮತ್ತು ಮಿಲಿಟೆಂಟ್ ಟು ಇಂಡಸ್ಟ್ರಿಯಲ್ ಸೊಸೈಟೀಸ್, ಇದು ಬಹಳ ಇಲ್ಲಿ ನಮಗೆ ಮುಖ್ಯ ಆಗುತ್ತೆ. ಅವ್ರು ಎಲ್ಲಿ ಹುಟ್ಟಿದ್ರು, ಡರ್ಬಿ ಇಂಗ್ಲೆಂಡಲ್ಲಿ ಹುಟ್ಟಿದ್ರು, ಹೀಗೆಲ್ಲ ಇದೆ. ತಾವು ಅದನ್ನು ಹಾಗೆ ಗ್ರಹಿಕೆಗಾಗಿ ತಗೊಳ್ಬೋದು. ಮತ್ತು ಅವರು ಬೇರೆ ಬೇರೆ ಸಿದ್ಧಾಂತಗಳನ್ನು ಕೂಡ ಅಲ್ಲಿ ಕೊಟ್ಟಿದ್ದಾರೆ. ಅದನ್ನೆಲ್ಲ ತಾವು ಈ ಸ್ಟಡಿ ಮೆಟೀರಿಯಲ್ನ ನೋಡೋದು ನಿಮಗೆ ಸಿಗುತ್ತೆ.
ಅದು ಅವರ ಇತಿಹಾಸ ಬಂದು ನಿಮಗೆ ಇಲ್ಲಿ ಚರ್ಚೆಗೆ ಬರುತ್ತೆ. ಅಂದರೆ ಅವರು ಇಂಜಿನಿಯರ್ ಆಗಿದ್ದರು, ರೈಲ್ವೆ ಇಲಾಖೆಯಲ್ಲಿ ಕೆಲಸಕ್ಕೆ ಬಂದಿದ್ದರು, ಹೀಗೆಲ್ಲ ಇಲ್ಲಿ ನಾವು ಹೇಳ್ತೀವಿ. ಸೊ ಇಷ್ಟು ವಿಷಯಗಳನ್ನು ತಾವು ಗ್ರಹಿಸ್ಕೊಂಡ್ರೆ ಮತ್ತು ಇನ್ನೊಂದು 2-3 ಸಾರಿ ಓದ್ಕೊಂಡ್ರೆ ಮತ್ತು ಈ ಗ್ರಂಥ ಋಣ ಏನಿದೆ ಅದನ್ನು ಕೂಡ ತಾವು ಕಲ್ತ್ಕೊಂಡ್ರೆ ಹೆಚ್ಚಿನ ಒಂದು ಗ್ರಹಿಕೆ ತಮಗೆ ಬರುತ್ತೆ ಅಂಥೇಳಿ ನಾನು ಅದನ್ನು ಅಂದ್ಕೊಳ್ತೇನೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.